ಮೈತ್ರಿ ಪಾದಯಾತ್ರೆ ಮುಂದುವರಿತಾ ಇದೆ. ಮಳೆಯಲ್ಲಿ ನೆನ್ಕೊಂಡೇ ನಿಖಿಲ್ ಕುಮಾರಸ್ವಾಮಿ ಅವರು ನಡಿಗೆಯನ್ನು ನಡೆಸ್ತಾ ಇದ್ದಾರೆ ಅಥವಾ ನಡಿಗೆಯನ್ನು ಹೆಜ್ಜೆ ಹಾಕ್ತಾ ಇದ್ದಾರೆ. ಮಳೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನದಾತರ ಜೊತೆಗೆ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಪಾದಯಾತ್ರೆಯನ್ನು ಶುರು ಮಾಡಿದೆ. 3 ದಿನಗಳ ಕಾಲದ ಪಾದಯಾತ್ರೆ ಇದು. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ. ಸೊ ಹೀಗಾಗಿ ಈ ಒಂದು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಮಳೆ ಸುರಿತಾ ಇದೆ. ಆ ಮಳೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಮಳೆ ನಡುವೆಯೂ ಮೈತ್ರಿ ಪಾದಯಾತ್ರೆ ಮುಂದುವರಿತಾ ಇದೆ. ಮಳೆಯಲ್ಲಿ ನೆನ್ಕೊಂಡೇ ನಿಖಿಲ್ ಕುಮಾರಸ್ವಾಮಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಮಳೆಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಅನ್ನದಾತರು ಹೆಜ್ಜೆ ಹಾಕ್ತಾ ಇರುವಂಥದ್ದು. ಮಳೆ ನಡುವೆಯೂ ಮೈತ್ರಿ ಪಾದಯಾತ್ರೆ ಮುಂದುವರಿತಾ ಇದೆ. ಮಳೆಯಲ್ಲೇ ನೆನ್ಕೊಂಡೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಈಗ ಹೇಳಿ ಕೇಳಿ ಮಳೆಗಾಲ, ಮಳೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಬರ್ಬೋದು. ಹಾಗಂತ ಪಾದಯಾತ್ರೆನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಲ್ಲಿಸ್ಬಿಟ್ರೆ ಏನು 3 ದಿನಗಳ ಗಡುವನ್ನು ಇಟ್ಕೊಂಡಿದ್ದಾರೆ. 3 ದಿನದಲ್ಲಿ ನಾವು ಬೆಂಗಳೂರು ರೀಚ್ ಆಗಬೇಕು ಅಂತ, ಅದು ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಪಾರ ಸಂಖ್ಯೆಯಲ್ಲಿ ರೈತರು ಈ ಒಂದು ಪಾದಯಾತ್ರೆಗೆ ಕೈ ಜೋಡಿಸಿದ್ದಾರೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ನಡೀತಾ ಇರ್ತಕ್ಕಂಥ ಹೋರಾಟ ಸುಮಾರು 1.5 ವರ್ಷಗಳಿಂದಲೂ ನಿರಂತರವಾಗಿ ರೈತರು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಮಧ್ಯೆ ರೈತರ ಹೋರಾಟಕ್ಕೆ ಈಗ ರಾಜಕೀಯ ಪಕ್ಷಗಳು ಸಹ ಕೈ ಜೋಡಿಸಿರೋದರ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಹೋರಾಟ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಜೆಡಿಎಸ್ ಈ ಒಂದು ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಈಗ ಸಂಪರ್ಕದಲ್ಲಿದ್ದಾರೆ. ರಾಜು, ಈಗ ಒಂದು ಕಡೆ ಮಳೆ ಆಗ್ತಾ ಇದೆ, ಆದರೂ ಸಹ ಪಾದಯಾತ್ರೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಎಲ್ಲಿದೆ ಪಾದಯಾತ್ರೆ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವ ರೀತಿಯಾದಂಥ ಬೆಂಬಲ ಸಿಗ್ತಾ ಇದೆ ಅಂತ? ಶಿವಶಂಕರ್, ಏನು 14 ಕಿಲೋಮೀಟರ್ ಅಷ್ಟು ಬಂದಿರುವಂತ ಪಾದಯಾತ್ರೆ, ಬಿಡದಿ ಟೌನ್ಶಿಪ್ ವಿರೋಧಿ ಪಾದಯಾತ್ರೆ ಇದೀಗ ಬಿಡದಿಗೆ ತಲುಪಿರುವಂತದ್ದು. ಬಿಡದಿಯಲ್ಲಿ ಈಗ ಮೂವ್ ಆಗ್ತಾ ಇದೆ ಪಾದಯಾತ್ರೆ. ಒಟ್ಟಾರೆಯಾಗಿ ಅಭೂತಪೂರ್ವವಾದಂತ ಬೆಂಬಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಚಾಲನೆ ಸಿಕ್ಕಂತ ಪಾದಯಾತ್ರೆ ಸಾವಿರಾರು ಜನರು ಕೂಡ ಇಲ್ಲಿ ಜನ ಸೇರಿದ್ರು. ಒಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದಂತ ಕುಮಾರಸ್ವಾಮಿ ಮತ್ತೆ ಅಶೋಕ್ ಅವರು ಕೂಡ ಈ ಒಂದು ಪಾದಯಾತ್ರೆಯನ್ನ, ಒಂದು ಜವಾಬ್ದಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಹಿಸಿರುವಂತದ್ದು. ಸದ್ಯ ಈಗ ಪಾದಯಾತ್ರೆ ಬಿಡದಿಗೆ ತಲುಪಿದೆ. ಬಿಡದಿಯಿಂದ ಏನು SP ಮಂಜುನಾಥ ಚೌಟ್ರಿ ಇರುವಂತಹ ಆ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ವಿಶ್ರಾಂತಿ ಪಡೆಯುವ ಮೂಲಕ ಇಲ್ಲಿ ವಾಸ್ತವ್ಯ ಹೂಡಲಾಗುತ್ತೆ. ನಂತರ ಬೆಳಿಗ್ಗೆ ಸುಮಾರು 10 ಗಂಟೆ ನಂತರ ಇಲ್ಲಿಂದ ಪಾದಯಾತ್ರೆ ಮತ್ತೆ ಬೆಂಗಳೂರಿನತ್ತ ಹೊರಡುವಂತದ್ದು. ಹಾಗಾಗಿ 15 ಕಿಲೋಮೀಟರ್ ಅಷ್ಟು ಬಂದಿರುವಂತ ಈ ಒಂದು ಪಾದಯಾತ್ರೆ ಬಹಳ ಅಭೂತಪೂರ್ವವಾಗಿ ಒಂದು ಜನ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಳೆ ಬಿಸಿಲು ಗಾಳಿ ಎನ್ನದೇ ಕೂಡ ಜಗ್ಗದೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಮಾಜಿ ಶಾಸಕ ಮಂಜುನಾಥ್ ಅವರು ಕೂಡ ಅವರ ಜೊತೆಗೆ ಕಾಲ್ನಡಿಗೆ ಮೂಲಕ ಅವರಿಗೆ ಒಂದು ಸಾಥನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪಾದಯಾತ್ರೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಎಲ್ಲಾ ರೀತಿಯಾದಂತ ಒಂದು ಬೆಳವಣಿಗೆಗಳು ಕೂಡ ಕಾಣ್ತಾ ಇರುವಂತದ್ದು. ಇವತ್ತು ವಾಸ್ತವ್ಯ ಹೂಡಿದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಇಲ್ಲಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನ ಈ ಪಾದಯಾತ್ರೆ ಮುಂದುವರಿಯುತ್ತೆ. ನಾಳೆ ಮತ್ತೆ ನಾಡಿದ್ದು 2 ದಿನ ಕೂಡ ಪಾದಯಾತ್ರೆ ಏನು ಬೆಂಗಳೂರು ಮೈಸೂರು ರಸ್ತೆಯ ಮೂಲಕ ಹಾದು ಹೋಗುವಂತ ಈ ಪಾದಯಾತ್ರೆ ನಾಳೆ 10 ಗಂಟೆ ನಂತರ ಮತ್ತೆ ಪ್ರಾರಂಭವಾಗುತ್ತೆ. ಈಗಾಗಲೇ ಒಂದು ಸಾವಿರಾರು ರೈತರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ನಿಂತು ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇರುವಂತದ್ದು. ಇವೆಲ್ಲದರ ನಡುವೆಯೂ ಕೂಡ ಸರ್ಕಾರ ಇವತ್ತು CM DK ಶಿವಕುಮಾರ್ ಒಂದು ಯೋಜನೆಯನ್ನ ರೂಪುರೇಷೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಮುಂದುವರಿಸ್ತೀವಿ ಅನ್ನೋದು ಕೂಡ